ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 2022ರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತಲ್ಲ GPSTR, ಅದಕ್ಕೆ ಸಂಬಂಧಪಟ್ಟಂತೆ ಆ ನೋಟಿಫಿಕೇಷನ್ನ ಇಟ್ಕೊಂಡು ನಾನು ಯಾವ ರೀತಿ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ, ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ವಯೋಮಿತಿ ಏನು, ಅದರ ಜೊತೆಗೆ ನಿಮಗೆ ಫೀಸ್ ಎಷ್ಟಿರುತ್ತೆ, ಎಕ್ಸಾಮ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಮತ್ತು ಯಾರ್ಯಾರು ಯಾವ್ಯಾವ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು, ಮತ್ತು ಮೀಸಲಾತಿ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಎಲ್ಲ ಸವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದು ಬೇಕಪ್ಪ ಅಂದರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಆ ಕ್ಲಾಸನ್ನು ನೋಡ್ಕೋಬೋದು. ಇವತ್ತು ನಾವು ಏನು ಮಾಡೋಣಪ್ಪ ಅಂದರೆ, ಏನು ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಅದರಲ್ಲೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗ್ತಾರಲ್ಲ ಅವರಿಗೆ ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ ಎರಡೇ ಪೇಪರ್ ಇರುತ್ತೆ. ಅದ್ರ ಜೊತೆಗೆ ಸೈನ್ಸು, ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸು ಮತ್ತು ಜೀವ ವಿಜ್ಞಾನ ಅಂತ ಬರುತ್ತಲ್ಲ, ಈ ಟೀಚರ್ಗಳಿಗೆ 3 ಪೇಪರ್ ಇರ್ತವೆ. ಎಷ್ಟು? 3 ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಅಂತ 3 ಪೇಪರ್ ಇರ್ತವೆ. ಅದರಲ್ಲೂ ಈ 3 ಪೇಪರ್ ಸೇರಿಸಿ ಎಷ್ಟು ಅಂಕಗಳು ಇರುತ್ತಪ್ಪ ಅಂದರೆ ಟೋಟಲ್ 400 ಅಂಕಗಳಿಗೆ ಪೇಪರ್ ಇರುತ್ತೆ. ಈ ಸೈನ್ಸ್ ಇದು ಇಂಗ್ಲೀಷ್ ಅಭ್ಯರ್ಥಿಗಳಿರ್ತಾರಲ್ಲ ಅವರಿಗೆ ಎಷ್ಟು ಅಂಕಗಳಿಗೆ ಪೇಪರ್ ಇರುತ್ತಪ್ಪ ಅಂದರೆ 300 ಅಂಕಗಳಿಗೆ ಪೇಪರ್ ಇರುತ್ತೆ, ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ. ಗೊತ್ತಾಯ್ತಾ? ಅದರಲ್ಲೂ ಇವಾಗ ನಾವು ಪೇಪರ್ 1ನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಸವಿವರವಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಪತ್ರಿಕೆ 1 ಅಂದರೆ ಇದು 6ರಿಂದ 8ನೇ ತರಗತಿಗಳ ಪದವೀಧರ ಪ್ರಾಥಮಿಕ ಶಿಕ್ಷಕರ ಬಗ್ಗೆ ಆಗಿರುತ್ತೆ. ಪೇಪರ್ 1ನಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಬರೋಣ. ಪೇಪರ್ 1ನಲ್ಲಿ ನಮಗೆ ಸಾಮಾನ್ಯ ಕನ್ನಡ ಬರುತ್ತೆ. ಏನು ಬರುತ್ತೆ? ಸಾಮಾನ್ಯ ಕನ್ನಡ. ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಬರುತ್ತೆ, ಸಾಮಾನ್ಯ ಜ್ಞಾನ ಬರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಬರುತ್ತೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಬರುತ್ತೆ, ಮತ್ತು ಗಣಕಯಂತ್ರದ ಸಾಕ್ಷರತೆ ಬರುತ್ತೆ. ಈ ರೀತಿಯಾಗಿ ಏನಿರುತ್ತೆ, ಪಾರ್ಟ್ ವೈಸ್ ಡಿವೈಡ್ ಇರುತ್ತೆ. ಯಾವ ಪಾರ್ಟ್ನಲ್ಲಿ ಎಷ್ಟು ಕ್ವಶನ್ಸ್ ಇರ್ತಾವೆ ಮತ್ತು ಎಷ್ಟು ಮಾರ್ಕ್ಸ್ ಇರ್ತಾವೆ ಅನ್ನೋದನ್ನು ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಇವಾಗಲೂ ಕೂಡ ಸ್ವಲ್ಪ ಹೇಳ್ತೀನಿ ನೋಡಿ. ಸಾಮಾನ್ಯ ಕನ್ನಡ 25 ಅಂಕಗಳಿಗೆ ಇರುತ್ತೆ. ಎಷ್ಟಿರುತ್ತೆ? 25 ಅಂಕ. ಸಾಮಾನ್ಯ ಇಂಗ್ಲೀಷ್ ಕೂಡ 25 ಅಂಕ. ಸಾಮಾನ್ಯ ಜ್ಞಾನ ಕೂಡ 25 ಅಂಕ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಇವೆರಡು ಸೇರಿಕೊಂಡು 50 ಅಂಕಗಳಿಗೆ ಇರುತ್ತೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದೆಯಲ್ಲ, ಇದು 15 ಅಂಕಕ್ಕೆ ಇರುತ್ತೆ. ಗಣಕಯಂತ್ರ ಸಾಕ್ಷರತೆ 10 ಅಂಕ. ಟೋಟಲ್ ಇಲ್ಲಿ 75 ಆಯಿತಾ, ಇಲ್ಲಿ 25, 100 ಆಯಿತಾ, 100 + 1 50, 150. ಈ ರೀತಿಯಾಗಿ ಡಿವೈಡ್ ಆಗಿರುತ್ತೆ. ಈ ಸಾಮಾನ್ಯ ಕನ್ನಡದಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಸಾಮಾನ್ಯ ಕನ್ನಡ ಪಠ್ಯಸೂಚಿ ನೋಡಿ. ಇದರಲ್ಲಿ ಕನ್ನಡ ವರ್ಣಮಾಲೆ ಇರುತ್ತೆ, ಗುಣಿತಾಕ್ಷರ ಇರುತ್ತೆ, ಮತ್ತು ಸಂಯುಕ್ತಾಕ್ಷರಗಳು ಬರ್ತವೆ. ನಾಮಪದ ಮತ್ತು ಅದರ ಬಗೆಗಳು ಅಂದರೆ ಅದರ ವಿಧಗಳು ಇರುತ್ತೆ. ಸರ್ವನಾಮ ಇರುತ್ತೆ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ, ಈ ರೀತಿಯಾಗಿ ಇರ್ತವೆ. ನೆಕ್ಸ್ಟ್ ಕ್ರಿಯಾಪದಗಳಲ್ಲಿ ಅಕರ್ಮಕ, ಸಕರ್ಮಕ ಧಾತುಗಳ ಬಗ್ಗೆ ಇರುತ್ತೆ. ಕ್ರಿಯಾರ್ಥಕ ರೂಪಗಳ ಬಗ್ಗೆ ಇರುತ್ತೆ. ಕಾಲಗಳು, ಅಖ್ಯಾತ ಪ್ರತ್ಯಯ ಮತ್ತು ಪಲ್ಲಟ. ನೆಕ್ಸ್ಟ್ ಲಿಂಗ ಮತ್ತು ವಚನದ ಬಗ್ಗೆ ಇರುತ್ತೆ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇರುತ್ತೆ, ಮತ್ತು ಅದರ ಕಾರಕಾರ್ಥಗಳು ಅಂದರೆ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳು ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡೂ ಕೂಡ ಕೊಡುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸಂಧಿಗಳು, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಇರ್ತವೆ. ಸಮಾಸಗಳು ಇರುತ್ತೆ. ಕೃದಂತ ಮತ್ತು ತದ್ದಿತಾಂತಗಳು, ದ್ವಿರುಕ್ತಿ, ಜೋಡು ನುಡಿ, ಪಡೆನುಡಿ ಮತ್ತು ನುಡಿಗಟ್ಟು ಇರುತ್ತೆ. ಅವ್ಯಯ ಮತ್ತು ಅದರ ಪ್ರಕಾರಗಳು ಇರುತ್ತೆ. ವಾಕ್ಯ ಮತ್ತು ವಾಕ್ಯದ ವಿಧಗಳು ಇರುತ್ತೆ. ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ ಪದ, ನಾನಾರ್ಥಕ, ವಿರುದ್ಧಾರ್ಥಕ ಮತ್ತು ಪದಗಳ ಶುದ್ಧ ರೂಪ ಈ ರೀತಿ ಇರುತ್ತೆ. ತತ್ಸಮ ತದ್ಭವ ಇರುತ್ತೆ, ಮತ್ತು ಅನ್ಯ ದೇಶಿ ಪದಗಳು ಕಂಡುಬರ್ತವೆ ಈ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ. ನೆಕ್ಸ್ಟ್ ಗ್ರಾಮ್ಯ ರೂಪ ಮತ್ತು ಗ್ರಾಂಥಿಕ ರೂಪಗಳನ್ನು ಕೇಳ್ತಾನೆ. ಗಾದೆ ಮಾತುಗಳನ್ನು ಕೇಳ್ತಾನೆ, ಅಂದರೆ ಗಾದೆ ಮಾತುಗಳನ್ನು ಕೊಟ್ಟು ಏನು ಆ ಗಾದೆ ಮಾತಿನ ಅರ್ಥವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಛಂದಸ್ಸು ಮತ್ತು ಅಲಂಕಾರವನ್ನು ಕೇಳ್ತಾನೆ. ಹಳೆಗನ್ನಡದ ಕವಿ, ಕಾಲ, ಸ್ಥಳ, ಆಶಯ, ಬಿರುದು, ಕಾವ್ಯ, ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿಯ ಕಾಲ ಮತ್ತು ಸ್ಥಳ, ಕಾವ್ಯ, ಪ್ರಶಸ್ತಿಗಳನ್ನು ಕೇಳ್ತಾನೆ. ನೋಡಿ, ಹಂಗಂದರೆ ಇಲ್ಲಿ ಕವಿಗಳ ಬಗ್ಗೆ ಕೂಡ ಕೇಳ್ತಾನೆ ಅನ್ನೋದು ಗೊತ್ತಾಯ್ತು ನಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಇಷ್ಟೇನಿರುತ್ತಪ್ಪ ಅಂದರೆ ಸಾಮಾನ್ಯ ಕನ್ನಡದಲ್ಲಿ 25 ಅಂಕಗಳಿಗೆ ಇದ್ರ ಮೇಲೇ ಕೇಳ್ತಾನೆ. ಇದನ್ನ ನೀವೇನು ಮಾಡ್ಕೋಬೋದು, ಕರೆಕ್ಟಾಗಿ ಬರ್ಕೋರಿ. ಇಲ್ಲಪ್ಪ ಅಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದನ್ನು ಹಾಕ್ತೀನಿ. ಓಕೆನಾ? ನೆಕ್ಸ್ಟ್ ಏನಿರುತ್ತಪ್ಪ ಅಂದರೆ ಇಲ್ಲಿ ನಿಮಗೆ ಗ್ರಂಥಗಳನ್ನು ಕೊಟ್ಟಿದ್ದಾನೆ. ಯಾವ
ಗ್ರಂಥಗಳನ್ನು ನೀವು ಓದಬೇಕಂತೇಳಿ. ಆದರೆ ಭಾಳ ಅದಾವು, ಇನ್ನೂ ಓದಿದಪ್ಪ ಅಂದ್ರೆ ನೀವು ವಜ್ಜಾಗುತ್ತೆ. ಇವೆಲ್ಲ ಓದ್ಕೋತ ಕೂತ್ರೆ ಟೈಮ್ನೇ ಇಲ್ಲ. ಓಕೆನಾ. ಒಂದು ಚೆನ್ನಾಗಿರುವಂಥ ಒಂದು ಬುಕ್ ತೊಗೊಂಡು ಚೆನ್ನಾಗಿ ಓದ್ಕೊರಿ. ಯಾವುದಪ್ಪ ಅಂದರೆ ಅರಳುಗುಪ್ಪಿ ಆಗಿರ್ಬೋದು, ಕನ್ನಡಕ್ಕೆ ಅರಳುಗುಪ್ಪಿ ತೊಗೋಬೋದು, ಅಥವಾ ನೀವು ಇದು ಕನ್ನಡ ಸಾಹಿತ್ಯ ಪರಿಷತ್ನವ್ರದ್ದೇ ಒಂದು ಬುಕ್ ಇದೆ, ಅದನ್ನು ನೀವು ತೊಗೊಂಡು ಓದ್ಬೋದು. ಅಥವಾ ನೀವು KM ಸುರೇಶ್ ಸರ್ ಅವರ ಬುಕ್ಕನ್ನು ಓದಿದರೆ ಸಾಕತ್ತ ಅನಿಸುತ್ತೆ. ಓಕೆನಾ. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡ್ಬರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಏನೇನು ಕೇಳ್ತಾನಪ್ಪ ಅಂದರೆ ಲ್ಯಾಂಗ್ವೇಜ್ ಯೂಸ್ ಅಂದರೆ ಗ್ರಾಮರ್ ಮತ್ತು ಫಂಕ್ಷನಲ್ ಆಫ್ ಲ್ಯಾಂಗ್ವೇಜ್ ಕೇಳ್ತಾನೆ. ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸ್ ಫಾರ್ಮ್ ಮಾಡೋದು. ನೆಕ್ಸ್ಟ್ ವರ್ಬ್ಸ್ನಲ್ಲಿ ಆಕ್ಸಿಲರೀಸ್, ಮಾಡಲ್ಸ್, ಪಾರ್ಟಿಸಿಪಲ್, ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್. ನೆಕ್ಸ್ಟ್ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾನೆ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನು ಕೇಳ್ತಾನೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಕೊಟ್ಟು ಪ್ಯಾಸಿವ್ ವಾಯ್ಸ್ ಮಾಡಿರತ್ತೆ ಕೇಳ್ತಾನೆ. ನೆಕ್ಸ್ಟ್ ಕ್ವಶನ್ಸ್ ಟ್ಯಾಗ್ಗಳನ್ನು ಕೇಳ್ತಾನೆ. ಫ್ರೇಮಿಂಗ್ ಕ್ವಶನ್ಸ್ಗಳನ್ನು ಕೇಳ್ತಾನೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಯಾವ್ಯಾವ ಕೇಳ್ತಾನಪ್ಪ ಅಂದರೆ ಇಂಟ್ರೊಡಕ್ಷನ್, ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್. ನೆಕ್ಸ್ಟ್ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಫಾರ್ ಗಿವಿಂಗ್ ಡೈರೆಕ್ಷನ್, ಗಿವಿಂಗ್ ಇನ್ಸ್ಟ್ರಕ್ಷನ್, ಮೇಕಿಂಗ್ ಅ ರಿಕ್ವೆಸ್ಟ್, ಗಿವಿಂಗ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸ್, ಥಿಂಕಿಂಗ್, ಎಕ್ಸ್ಪ್ರೆಸ್ಸಿಂಗ್ ಒನ್ಸ್ ಒಪಿನಿಯನ್. ಈ ರೀತಿಯಾಗಿ ಇವೆಲ್ಲವೂ ಕೇಳ್ತಾನೆ ಯಾವುದರಲ್ಲಿ ಜನರಲ್ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ವೊಕ್ಯಾಬ್ಯುಲರಿನಲ್ಲಿ ನೋಡ್ತಾ ಬರೋದಾದರೆ ಸೈನೋನೈಮ್ಸ್ ಕೇಳ್ತಾನೆ, ಆ್ಯಂಟೋನೈಮ್ಸ್ ಕೇಳ್ತಾನೆ, ಪ್ರಿಫಿಕ್ಸು, ಸಫಿಕ್ಸು, ಹೋಮೋಫೋನ್ಸು, ಹೋಮೋನೈಮ್ಸು, ಕಾಲೊಕೇಶನ್, ವರ್ಡ್ ಫಾರ್ಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅಬ್ರಿವೇಷನ್, ಐಡಿಯಮ್ಸ್, ಫ್ರೇಸಸ್, ವರ್ಬ್ಸ್, ಸಿಲೆಬಿಫಿಕೇಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್. ನೆಕ್ಸ್ಟ್ ಅನ್ಫೆಮಿಲಿಯರ್ ಪ್ಯಾಸೇಜ್ ಆ್ಯಂಡ್ ಪೋಯಮ್ಗಳನ್ನು ಕೊಡ್ತಾನೆ. ರೈಮಿಂಗ್ ವರ್ಡ್ಸ್ಗಳನ್ನು ಕೊಡ್ತಾನೆ. ರೀಅರೇಂಜಿಂಗ್ ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸ್ಗಳನ್ನು ಕೊಡ್ತಾನೆ. ನೆಕ್ಸ್ಟ್ ವರ್ಬ್ಸ್ಗಳನ್ನು ಕೊಡ್ತಾನೆ. ನಿಮಗೆ ಇಷ್ಟು ಏನಪ್ಪ ಅಂದರೆ ಇದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸಿಲೆಬಸ್. ಇದರಲ್ಲಿ 25 ಅಂಕಗಳಿರುತ್ತೆ. 25 ಅಂಕಗಳಿಗೆ ಪ್ರಶ್ನೆಯನ್ನು ತೆಗಿತಾನೆ. ನೆಕ್ಸ್ಟ್ ಇಲ್ಲಿ ಕೂಡ ಬುಕ್ಸ್ಗಳ ಲಿಸ್ಟ್ ಕೊಟ್ಟಿದ್ದಾನೆ. ಇಷ್ಟು ಓದೋದು ಟೈಮ್ ಅಂತರೂ ಸಾಲಲ್ಲ ಅನ್ಕೋತೀನಿ. ಅದಕ್ಕಾಗಿ ನೀವು ಶಿವಕುಮಾರ್ ಮಾವಳಿ ಸರ್ದು ಬುಕ್ ಓದಿದರೆ ಸಾಕು. ಶಿವಕುಮಾರ್ ಮಾವಳಿ ಸರ್ದು ಬುಕ್ ಓದಿದ್ರೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ 6 to 10 ಇಂಗ್ಲೀಷ್ ಬುಕ್ಸ್ ಇರ್ತಾವಲ್ಲ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದರಲ್ಲಿ ಗ್ರಾಮರ್ ಪಾರ್ಟ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕನ್ನಡದಲ್ಲೂ ಕೂಡ 6 to 10 ಗ್ರಾಮರ್ ಪಾರ್ಟ್ ಕೊಟ್ಟಿರ್ತಾನೆ. ನೀವು ಗ್ರಾಮರ್ ಪಾರ್ಟನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ಅಲ್ಲಿ ಪದಗಳ ಅರ್ಥಗಳನ್ನು, ಸಮಾನಾರ್ಥಕ ಪದಗಳನ್ನು ನೀವು ನೋಡ್ಕೊರಿ ಅಲ್ಲಿ. ಓಕೆನಾ. ನೆಕ್ಸ್ಟ್ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇದ್ದೀರಪ್ಪ ಅಂದರೆ ನೀವು ಅರಿಹಂತ ಪಬ್ಲಿಕೇಶನನ್ನು ರೆಫರ್ ಮಾಡ್ತೀನಿ ನಾನು. ಅರಿಹಂತ ಪಬ್ಲಿಕೇಶನ್ನ ಇಂಗ್ಲೀಷ್ ಗ್ರಾಮರ್ ಓದ್ಬೋದು, ಜನರಲ್ ಇಂಗ್ಲೀಷ್ ಅದು ಬರುತ್ತೆ. ಅಥವಾ ಲೂಸೆಂಟ್ ಪಬ್ಲಿಕೇಶನ್ದವ್ರದ್ದು ಜನರಲ್ ಇಂಗ್ಲೀಷ್ ಅಂತ ಬರುತ್ತೆ, ಅದನ್ನು ಓದ್ಬೋದು ನೀವು. ನೆಕ್ಸ್ಟ್ GK, ಜನರಲ್ ನಾಲೆಜ್. GKನಲ್ಲಿ ಏನೇನು ಬರುತ್ತಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕೂಡ ಆ್ಯಡ್ ಆಗಿರುತ್ತೆ GKನಲ್ಲಿ, ಜನರಲ್ ನಾಲೆಜ್ನಲ್ಲಿ. ಇಲ್ಲಿ ಏನೇನಪ್ಪ ಅಂದರೆ ಇಲ್ಲಿ ಬುಕ್ಸ್ ಆ್ಯಂಡ್ ಆಥರ್ಸ್ ಬರ್ತಾರೆ. ಅಂದರೆ ಬುಕ್ಗಳನ್ನು ಯಾವ ಆಥರ್ ಬರ್ದ ಅಂತೇಳಿ, ಮತ್ತು ಯಾವುದನ್ನು ಯಾರು ಡಿಸ್ಕವರ್ ಮಾಡ್ದ, ಇನ್ವೆನ್ಷನ್ ಮಾಡ್ದ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಬೇಸಿಕ್ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಫಿನೋಮಿನಾ ಮೇಲೆ ಕ್ವಶನ್ಸ್ ಇರ್ತಾವೆ. ಹೆಲ್ತ್ ಮತ್ತು ಹೈಜೀನ್ ಮೇಲೆ ಪ್ರಶ್ನೆಗಳು ಇರ್ತವೆ. ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಕರ್ನಾಟಕ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಮೇಲೆ ಕೆಲವೊಂದಿಷ್ಟು ಇವೆಂಟ್ಸ್ಗಳ ಬಗ್ಗೆ ಪ್ರಶ್ನೆ ಇರ್ತವೆ. ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಇರುತ್ತೆ. ಜಿಯೋಗ್ರಾಫಿಕಲ್ ಟರ್ಮ್ಸ್ ಇರುತ್ತೆ. ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಬಗ್ಗೆ ಕೇಳ್ತಾನೆ. ಅಂದರೆ ಕ್ರಿಕೆಟ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಈ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ. ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಆ್ಯಂಡ್ ಪ್ರೈಸಸ್ ಅಂದರೆ ಪ್ರಶಸ್ತಿಗಳನ್ನ ಯಾರಿಗೆ ನೀಡಿದ್ರು, ನೊಬೆಲ್ ಪ್ರಶಸ್ತಿ ಆಗಿರ್ಬೋದು, ಅಬೆಲ್ ಪ್ರಶಸ್ತಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಪ್ರಶಸ್ತಿ ಬರ್ತಾವಲ್ಲ, ಭಾರತ ರತ್ನ ಆಗಿರ್ಬೋದು, ಪದ್ಮಭೂಷಣ, ಪದ್ಮಶ್ರೀ, ಈ ರೀತಿಯಾಗಿ. ನೆಕ್ಸ್ಟ್ ಇಂಡಿಯನ್ ಕಲ್ಚರ್, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್ಸ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟ್ರಸಿ, ನ್ಯಾಚುರಲ್ ರೀಸನ್ಸ್, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಮೇಜರ್ ಇಂಡಸ್ಟ್ರೀಸ್, ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್, ಇಂಡಿಯನ್ ಆರ್ಟಿಸ್ಟ್ ಆಫ್ ರಿಕಗ್ನೈಜೇಷನ್, ಕ್ಲಾಸಿಕಲ್ ಅವಾರ್ಡ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂದರೆ NEP ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಸಂವಿಧಾನದ ಬಗ್ಗೆ, ಅದರಲ್ಲೂ ಮೇಜರ್ ಐಟಮ್ಸ್,
ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಬಿನೆಟ್ಗಳ ಬಗ್ಗೆ ಕೇಳ್ತಾನೆ. ಯಾವುದರಲ್ಲಿ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ. ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರಿಕಗ್ನೈಜೇಷನ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇಂಡಿಯಾ ಫಾರಿನ್ ರಿಲೇಷನ್ಸ್ ಬಗ್ಗೆ ಕೇಳ್ತಾನೆ. ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾನೆ. ಮೂವೀಸ್ ಅಂದರೆ ಚಲನಚಿತ್ರಗಳ ಬಗ್ಗೆ ಕೇಳ್ತಾನೆ. ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ ಅಂದರೆ ಯಾವ ಕರೆನ್ಸಿ ಯಾವ ದೇಶದ್ದೈತಿ ಮತ್ತು ಆ ದೇಶದ ಕ್ಯಾಪಿಟಲ್ ಯಾವುದು, ಆ ರೀತಿ ಕೇಳ್ತಾನೆ. ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಸ್ಲೋಗನ್ಸ್ ಅಂದರೆ ವರ್ಷದ ಪ್ರಮುಖ ದಿನಗಳನ್ನು ಕೇಳ್ತಾನೆ, ದಿನಾಚರಣೆಗಳನ್ನು, ಅದರ ಜೊತೆಗೆ ಧ್ಯೇಯವಾಕ್ಯಗಳನ್ನು ಕೇಳ್ತಾನೆ. ಫೆಸ್ಟಿವಲ್ಸ್, ಫೋಕ್ ಡ್ಯಾನ್ಸ್ ಆ್ಯಂಡ್ ಫೈಬರ್ಸ್ ಆಫ್ ದಿ ಕಂಟ್ರಿ ಅಂದರೆ ದೇಶದಲ್ಲಿರುವಂಥ ಕೆಲವೊಂದಿಷ್ಟು ಫೆಸ್ಟಿವಲ್ ಅಂದರೆ ಹಬ್ಬಗಳನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ, ಕೆಲವೊಂದಿಷ್ಟು ಡ್ಯಾನ್ಸ್ಗಳು ಯಾವ ರಾಜ್ಯದವು, ಕೆಲವೊಂದಿಷ್ಟು ಟ್ರೈಬ್ ಅಂದರೆ ಬುಡಕಟ್ಟು ಜನಾಂಗಗಳು ಯಾವ್ಯಾವ ರಾಜ್ಯದ್ದು ಯಾವ್ಯಾವ ದೇಶದ ಕೇಳ್ತಾನೆ. ಈ ರೀತಿ ಇರುತ್ತೆ. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಆ್ಯಂಡ್ ಹೆಡ್ ಕ್ವಾರ್ಟರ್ ಅಂದರೆ ಇದು ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ ಮತ್ತು ವಿಶ್ವಸಂಸ್ಥೆಯ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಇನಿಷಿಯೇಟಿವ್ ಇನ್ ಎಜುಕೇಷನ್ ಇನ್ ಇಂಡಿಯಾ ಎಜುಕೇಷನ್ ಬಗ್ಗೆ ಕೇಳ್ತಾನೆ. ಮಾನ್ಯುಮೆಂಟ್ಸ್ ಆ್ಯಂಡ್ ನ್ಯಾಷನಲ್ ಫಾರೆಸ್ಟ್ಗಳ ಬಗ್ಗೆ ಕೇಳ್ತಾನೆ. ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಆ್ಯಂಡ್ ಪೀಕ್ಸ್ ಅದ್ರ ಬಗ್ಗೆ ಕೇಳ್ತಾನೆ. ಪೀಕ್ಸ್ ಅಂದರೆ ಬೆಟ್ಟಗುಡ್ಡಗಳ ಬಗ್ಗೆ ಮತ್ತು ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ಗಳ ಬಗ್ಗೆ ಕೇಳ್ತಾನೆ. ಇಂಡಸ್ಟ್ರೀಸ್ ಆ್ಯಂಡ್ ಓರ್ಸ್ಗಳ ಬಗ್ಗೆ ಕೇಳ್ತಾನೆ. 3 ವಿಂಗ್ಸ್ ಆಫ್ ದಿ ಆರ್ಮಿ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೈವೇಸ್, ರೈಲ್ವೇಸ್ ಆ್ಯಂಡ್ ಏರ್ಪೋರ್ಟ್ ನೇಮ್ಗಳ ಬಗ್ಗೆ ಕೇಳ್ತಾನೆ. ಅಂದರೆ ಯಾವ ಏರ್ಪೋರ್ಟು ಯಾವ ರಾಜ್ಯದಲ್ಲಿ ಐತಿ, ಯಾವ ರೈಲ್ವೆ ಸ್ಟೇಷನ್ನು ಯಾವ ರಾಜ್ಯದಲ್ಲಿ ಐತಿ, ಯಾವ ಸ್ಥಳದಲ್ಲಿ ಐತಿ. ನೆಕ್ಸ್ಟ್ ಅಬ್ರಿವೇಷನ್ ಅಂದರೆ ಒಂದು ವಿಸ್ತೃತ ರೂಪ ಅಂತ ಕರಿತೀವಲ್ಲ ಅದ್ರ ಬಗ್ಗೆ ಕೇಳ್ತಾನೆ. ಅಂದರೆ ಯಾವ ಎಕ್ಸಾಂಪಲ್ಗೆ WWW ವಿಸ್ತೃತ ರೂಪ ಏನಂತ ಕೇಳ್ಬೋದು, ಈ ರೀತಿಯಾಗಿ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಇಟ್ಸ್ ಬ್ರ್ಯಾಂಚಸ್ ಅಂದರೆ ಈಗ ನೋಡಿ ಜೀವಶಾಸ್ತ್ರ ಅಂದ್ರೇನು, ಅಥವಾ ಹಾರ್ಟಿಕಲ್ಚರ್ ಅಂದ್ರೇನು, ಸೆರಿಕಲ್ಚರ್ ಅಂದ್ರೇನು, ಹೌದಾ, ಈ ರೀತಿಯಾಗಿ ಕೇಳ್ತಾ ಬರ್ತಾನೆ. ಇದು ನಾವು GK ಆ್ಯಂಡ್ ಕರೆಂಟ್ ಅಫೇರ್ಸ್ ಇದ್ರೊಳಗೆ ಮಿಕ್ಸ್ ಆಯಿತು. ಇಲ್ಲಿ ಮೆಂಟಲ್ ಅಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಏನು ಕೇಳ್ತಾನಪ್ಪ ಅಂದರೆ ಸಿರೀಸ್ ಕಾಂಪ್ಲಿಕೇಶನ್ ಬಗ್ಗೆ ಕೇಳ್ತಾನೆ. ಅದರಲ್ಲೂ ನಂಬರ್ ಸಿರೀಸು, ಕಾಂಪ್ಲಿಕೇಟಿಂಗ್ ದಿ ಗಿವನ್ ಸಿರೀಸು, ಐಡೆಂಟಿಫೈಯಿಂಗ್ ದಿ ರಾಂಗ್ ನಂಬರು, ಆಲ್ಫಾಬೆಟ್ ಸಿರೀಸು, ಲೆಟರ್ ಸಿರೀಸ್, ಈ ರೀತಿಯಾಗಿ ಕೇಳ್ತಾನೆ. ನೆಕ್ಸ್ಟ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನಲ್ಲಿ ಏನು ಕೇಳ್ತಾನಪ್ಪ ಅಂದರೆ ಲೆಟರ್ ಕೋಡಿಂಗ್ ಕೇಳ್ತಾನೆ, ನಂಬರ್ ಕೋಡಿಂಗ್ ಕೇಳ್ತಾನೆ, ಸಬ್ಸ್ಟಿಟ್ಯೂಷನ್, ಮಿಕ್ಸ್ ಲೆಟರ್ ಕೋಡಿಂಗ್, ಮಿಕ್ಸ್ಡ್ ನಂಬರ್ ಕೋಡಿಂಗ್, ಈ ರೀತಿಯಾಗಿ ಕೇಳ್ತಾನೆ. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಬಗ್ಗೆ ಕೇಳ್ತಾನೆ. ಬ್ಲಡ್ ರಿಲೇಷನ್ನಲ್ಲಿ ನೆಕ್ಸ್ಟ್ ರಿಲೇಷನ್ ಪಜಲ್ ಬಗ್ಗೆ ಕೇಳ್ತಾನೆ. ಬ್ಲಡ್ ರಿಲೇಷನ್ನಲ್ಲಿ ರಿಲೇಷನ್ ಪಜಲ್, ಕೋಡೆಡ್ ರಿಲೇಷನ್ ಬಗ್ಗೆ ಕೇಳ್ತಾನೆ. ಡೈರೆಕ್ಷನ್ ಸೆನ್ಸ್ ಟೆಸ್ಟ್ನಲ್ಲಿ ಸಿಚುವೇಶನ್ ಆನ್ ಆ್ಯಂಗಲ್ಸ್ ಆರ್ ಡೈರೆಕ್ಷನ್ ಬಗ್ಗೆ ಕೇಳ್ತಾನೆ. ಸಿಚುವೇಶನ್ ಆನ್ ಪೈಥಾಗೋರಸ್ ಥಿಯರಮ್ ಬಗ್ಗೆ ಕೇಳ್ತಾನೆ. ರ್ಯಾಂಕಿಂಗ್ ಇನ್ ರೋ ಆ್ಯಂಡ್ ಕಾಲಮ್ ಬಗ್ಗೆ ಕೇಳ್ತಾನೆ. ಲಾಜಿಕಲ್ ವೆನ್ ಡಯಾಗ್ರಾಮ್ ಬಗ್ಗೆ ಕೇಳ್ತಾನೆ. ಇಲ್ಲಿ ಈ ರೀತಿಯಾಗಿ ಆಯಿತು. ನೆಕ್ಸ್ಟ್ ಲಾಜಿಕಲ್ ವೆನ್ ಡಯಾಗ್ರಾಮ್ ಬಗ್ಗೆ ನೋಡ್ತಾ ಬರೋದಾದರೆ ಈ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ಕೇಳ್ತಾನೆ. ಇಂಟರ್ಸೆಕ್ಷನ್ ಫಿಗರ್ಸ್ಗಳನ್ನು ಇಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾನೆ. ಇಂಟರ್ಚೇಂಜ್ ಆಫ್ ಸೈನ್ ಆ್ಯಂಡ್ ನಂಬರ್ಸ್, ಐಡೆಂಟಿಫೈ ಕರೆಕ್ಟ್ ಒನ್, ಅರ್ಥಮೆಟಿಕಲ್ ರೀಸನಿಂಗ್, ಈ ರೀತಿಯಾಗಿ ಕೇಳ್ತಾನೆ. ಏಜ್ಗಳ ಮೇಲೆ ಕೇಳ್ತಾನೆ. ವೆನ್ ಡಯಾಗ್ರಾಮ್ಸ್ ಕೇಳ್ತಾನೆ. ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಕೇಳ್ತಾನೆ. ನೆಕ್ಸ್ಟ್ ಪ್ರಿಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ಗಳ ಬಗ್ಗೆ ಕೇಳ್ತಾನೆ. ಕ್ಯಾಲೆಂಡರ್ಗಳ ಬಗ್ಗೆ ಕೇಳ್ತಾನೆ. ಇವು ಮ್ಯಾಥಮೆಟಿಕಲ್ ಆಪ್ರೇಷನಲ್ಲಿ ಬರ್ತದೆ, ಹೌದಾ. ನೆಕ್ಸ್ಟ್ ಸ್ಪೆಷಲ್ ವಿಜುವಲೈಸೇಷನ್, ಇದರಲ್ಲಿ ಡೈಸ್ಗಳ ಬಗ್ಗೆ ಕೇಳ್ತಾನೆ. ಪೇಪರ್ ಫೋಲ್ಡಿಂಗ್ ಕೇಳ್ತಾನೆ. ಪೇಪರ್ ಕಟ್ಟಿಂಗ್ಗಳ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ದಿ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್, ಅದರಲ್ಲೂ ಟ್ರಯಾಂಗಲ್ಸ್, ಸ್ಕ್ವೇರ್ಸ್, ರೆಕ್ಟ್ಯಾಂಗಲ್ಸ್, ಅನಾಲಜಿ, ಅದರಲ್ಲೂ ನಂಬರ್ಸ್, ವರ್ಡ್ಸ್ ಆ್ಯಂಡ್ ಕೋಡ್ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್, ಹೌದಾ. ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್, ನಂಬರ್ಸ್ ಇನ್ ಫಿಗರ್ ಆ್ಯಂಡ್ ದೇರ್ ರಿಲೇಷನ್ಸ್, ಈ ರೀತಿಯಾಗಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಬಗ್ಗೆ ಕೇಳ್ತಾನೆ ನಿಮ್ಗೆ, ಓಕೆನಾ. ಮೆಂಟಲ್ ಎಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೇಳುತ್ತೆ. ನೋಡಿ GKನಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಬರುತ್ತೆ. ಟೋಟಲಾಗಿ 25 ಅಂಕಗಳಿಗಿರುತ್ತೆ. ಈ ಮೆಂಟಲ್ ಎಬಿಲಿಟಿ ಒಂದು 7 ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ, ಓಕೆನಾ. ನೆಕ್ಸ್ಟ್ ಬರೋಣ ಬನ್ನಿ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ ಅಂತ ಬರುತ್ತೆ. ಇದು 50 ಅಂಕಗಳಿಗಿರುತ್ತೆ. ಎಷ್ಟು ಅಂಕಗಳು? 50 ಅಂಕಗಳಿಗಿರುತ್ತೆ.
ಅದರಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಬಗ್ಗೆ ಕೇಳ್ತಾನೆ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯತೆ ಬಗ್ಗೆ ಕೇಳ್ತಾನೆ. ವಿಧಾನಗಳು, ಅದರಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಯಾವುದು? ವೀಕ್ಷಣಾ ವಿಧಾನ ಆಗಿರ್ಬೋದು, ವ್ಯಕ್ತಿ ಅಧ್ಯಯನ ವಿಧಾನ ಆಗಿರ್ಬೋದು, ಪ್ರಾಯೋಗಿಕ ವಿಧಾನ, ಆತ್ಮಾವಲೋಕನ ಹಂತಗಳು ಮತ್ತು ಅದರ ಪರಿಣಾಮಗಳನ್ನು ಕೇಳ್ತಾನೆ. ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಕೇಳ್ತಾನೆ. ಅದರಲ್ಲೂ ಕೂಡ ವೈಯಕ್ತಿಕ ಅಭಿವೃದ್ಧಿಯ ಅರ್ಥ, ತತ್ವ ಮತ್ತು ಅದರ ಆಯಾಮಗಳು, ಬೆಳವಣಿಗೆ ಹಂತಗಳನ್ನು ಕೇಳ್ತಾನೆ. ನೆಕ್ಸ್ಟ್ ಶೈಶಾವಸ್ಥೆಯಿಂದ ಹದಿಹರೆಯವರೆಗೆ ಬೆಳವಣಿಗೆಯ ಪ್ರಯತ್ನಗಳ ಹಂತಗಳ ಬಗ್ಗೆ ಕೇಳ್ತಾನೆ. ಬಾಲ್ಯಾವಸ್ಥೆ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಮಗುವಿನ ಬೆಳವಣಿಗೆ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ, ಮಗುವಿನ ಮೇಲೆ ವೈವಿಧ್ಯತೆ ಮತ್ತು ವಿವಿಧತೆಯ ಪ್ರಭಾವ, ಬಾಲ್ಯಾವಸ್ಥೆಯ ಕೊನೆಯ ಹಂತಗಳ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಹದಿಹರೆಯದಲ್ಲಿ ನಿಮಗೆ ಅದರ ಅರ್ಥ ಮತ್ತು ಲಕ್ಷಣಗಳು ಮತ್ತು ಹದಿಹರೆಯದ ಮಕ್ಕಳು ಬೆಳವಣಿಗೆಯ ಆಯಾಮಗಳ ಬಗ್ಗೆ ಕೇಳ್ತಾನೆ. ಭೌತಿಕ, ಮಾನಸಿಕ ಮತ್ತು ಸಾಮಾಜಿಕ ನೈತಿಕ ಬೆಳವಣಿಗೆ ವಿನ್ಯಾಸಗಳ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಹದಿಹರೆಯದವರ ಮೇಲೆ ನಗರೀಕರಣದ ಪ್ರಭಾವ ಹೆಂಗೈತಿ, ಆರ್ಥಿಕ ಬದಲಾವಣೆ ಹೆಂಗೈತಿ ಮತ್ತು ಮಾಧ್ಯಮದ ಪರಿಣಾಮಗಳ ಬಗ್ಗೆ ಕೇಳ್ತಾನೆ. ಹದಿಹರೆಯವರ ಸಮಸ್ಯೆಗಳು, ಭಾವನಾತ್ಮಕ ಆಚರಣೆ, ಅಪಾಯದ ನಡವಳಿಕೆ, ಮಾದಕ ದ್ರವ್ಯ ವ್ಯಸನ, ನಿಂದನೆ, ಬೆದರಿಕೆ, ಮಾನಸಿಕ ಸ್ವಾಸ್ಥ್ಯ ಮತ್ತು ಈ ಸಂಗತಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನೋದರ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಕಲಿಕೆಯ ಬಗ್ಗೆ ಪ್ರಶ್ನೆ ಇರ್ತವೆ. ನೆಕ್ಸ್ಟ್ ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಮೇಲೆ ಪ್ರಶ್ನೆಗಳಿರ್ತವೆ. ಕಲಿಕಾ ಸಿದ್ಧಾಂತಗಳು ಅಂದರೆ ಯಾವ್ಯಾವು? ಪ್ರಯೋಗ ಮತ್ತು ಪ್ರಯತ್ನ ದೋಷ ಸಿದ್ಧಾಂತ ಆಗಬೇಕಿದು. ಪ್ರಯತ್ನ ದೋಷ ಸಿದ್ಧಾಂತ, ಶಾಸ್ತ್ರೀಯ ಮತ್ತು ಅನುಬಂಧಿತ ಸೋಪಾದಿತ ಕಲಿಕೆ, ಕೊಯ್ಲರವರ ಒಳನೋಟ ಕಲಿಕೆ, ಬಂಡೂರಾರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ, ಇವುಗಳ ಮೇಲೆ ಪ್ರಶ್ನೆ ಇರ್ತವೆ. ಕಲಿಯುವವ ಮತ್ತು ಕಲಿಕೆ ಮತ್ತು ಇವುಗಳ ಮೇಲೆ ಕೂಡ ಪ್ರಶ್ನೆ ಇರ್ತವೆ. ಕಲಿಕಾ ವಲಯಗಳ ಮೇಲೆ ಪ್ರಶ್ನೆ ಇರ್ತವೆ. ಯಾವುದಪ್ಪ ಅಂದರೆ ಹೊರಾಯಿನ್ ಅಂಡರ್ಸನ್ ಪ್ರಕಾರ ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಜನ್ಯ ಕ್ರಿಯಾತ್ಮಕ ವಲಯತೆ ಬರ್ತಾವಲ್ಲ, ಇವುಗಳ ಮೇಲೆ ಪ್ರಶ್ನೆ ಇರ್ತವೆ. ಕಲಿಕೆಯಲ್ಲಿ ಅನ್ವೇಷಣೆ, ಇವುಗಳ ಮೇಲೆ ಪ್ರಶ್ನೆ ಇರ್ತವೆ. ಯಾವುದಪ್ಪ ಅಂದರೆ ಬ್ರೂನರವರ ಶೋಧನಾತ್ಮಕ ಕಲಿಕಾ ಚಕ್ರ ತತ್ವಗಳು. ನೆಕ್ಸ್ಟ್ ರಚನಾತ್ಮಕತೆ, ವೈಗೋಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ರಚನಾತ್ಮಕತೆ. ನೆಕ್ಸ್ಟ್ ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಬರುತ್ತೆ, ಫಾಯಿ ಮಾದರಿ ಬರುತ್ತೆ, ಇವುಗಳ ಮೇಲೆ ಪ್ರಶ್ನೆ ಇರುತ್ತೆ. ಬೌದ್ಧಿಕ ಮನೋವಿಜ್ಞಾನ, ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆ ಮೇಲೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ವಿಶೇಷ ಗಮನ ನೀಡಬೇಕಾದ ಮಕ್ಕಳು, ಸ್ಪೆಷಲೈಸ್ಡ್ ಚಿಲ್ಡ್ರನ್ ಅಂತ ಕರಿತೀವಲ್ಲ, ಪ್ರತಿಭಾನ್ವಿತ, ಸೃಜನಾತ್ಮಕ, ಶೈಕ್ಷಣಿಕ ಹಿಂದುಳಿದ ಮತ್ತು ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರುವ ಮಕ್ಕಳ ಗುಣಲಕ್ಷಣಗಳು ಮತ್ತು ಅವರಿಗಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳು, ಇವುಗಳ ಮೇಲೆ ಪ್ರಶ್ನೆ ಇರ್ತವೆ. ವೈಯಕ್ತಿಕ ವ್ಯತ್ಯಾಸ ಅಂದರೆ ಈಗ ಅನುವಂಶತೆ ಮತ್ತು ಪರಿಸರದ ನಡುವಿನ ವೈಯಕ್ತಿಕ ವ್ಯತ್ಯಾಸ ಆಗಿರ್ಬೋದು. ವ್ಯಕ್ತಿತ್ವ. ನೆಕ್ಸ್ಟ್ ಮೌಲ್ಯಮಾಪನ, ಸಾಧನಾ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ನೈದಾನಿಕ ಪರೀಕ್ಷೆ, ಮೌಲ್ಯಮಾಪನದ ವಿಧಗಳು, ಮೌಲ್ಯೀಕರಿಸುವ ಕ್ಷೇತ್ರಗಳು, ಮೌಲ್ಯಮಾಪನದ ಸಾಧನಗಳು ಮತ್ತು ತಂತ್ರಗಳು, ಮೌಲ್ಯಮಾಪನದಲ್ಲಿ ರುಬ್ರಕ್ಸ್ನ ಬಳಕೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ಮೌಲ್ಯೀಕರಿಸುವಲ್ಲಿ ನವೀನ ತಂತ್ರಗಳು ಅಂದರೆ ಆನ್ಲೈನ್ ಮೌಲ್ಯಮಾಪನ ಆಗಿರ್ಬೋದು, ತೆರೆದ ಪುಸ್ತಕ ವಿಧಾನ ಮೌಲ್ಯಮಾಪನ ಆಗಿರ್ಬೋದು. ನೆಕ್ಸ್ಟ್ ಪರಿಣಾಮಕಾರಿ ಬೋಧನೆ ಮತ್ತು ಅದರ ಘಟಕಾಂಶಗಳು, ಬೋಧನಾ ಕೌಶಲ್ಯ, ಬೋಧನಾ ತತ್ವಗಳು ಮತ್ತು ತಂತ್ರಗಳು, ಪ್ರಾಯೋಗಿಕ ಕಲಿಕೆ, ಅನುಗಮನ ನಿಗಮನ ಕಲಿಕೆ. ನೆಕ್ಸ್ಟ್ ಸಹಕಾರಿ ಕಲಿಕೆ, ಸಂಘಟನಾತ್ಮಕ ಕಲಿಕೆ. ಈ ರೀತಿಯಾಗಿ ಏನಿರುತ್ತೆ ಸೈಕಾಲಜಿ ಪ್ರಶ್ನೆಗಳು ಇರ್ತವೆ. ಇವನ್ನ ನೋಡ್ಕೊಳ್ಳಿ. ಇದು ನಾನು ಏನು ಮಾಡಿರ್ತಪ್ಪ ಅನ್ನೋದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಇದನ್ನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಓಕೆನಾ? ಇದರಲ್ಲಿ ಮಾಡಲ್ ಕ್ವಶನ್ ಪೇಪರ್ ಕೂಡ ಆ್ಯಡ್ ಇರುತ್ತೆ, ಆ ಮಾಡಲ್ ಕ್ವಶನ್ ಪೇಪರ್ ಕೂಡ ನೀವು ನೋಡ್ಕೋಬೋದು. ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಬರುತ್ತೆ. ಇಲ್ಲಿ ಹೆಲ್ತ್ ಎಜುಕೇಷನಲ್ಲಿ ಹೆಲ್ತ್ ಮತ್ತು ಡಿಸೀಸಸ್ಗಳ ಬಗ್ಗೆ ಇರುತ್ತೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಇರುತ್ತೆ, ಡಯಟ್ ಫಾರ್ ಹೆಲ್ತಿ ಲಿವಿಂಗ್ ಬಗ್ಗೆ ಇರುತ್ತೆ, ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಇರುತ್ತೆ, ಗ್ರೋವಿಂಗ್ ಅಪ್ ವಿತ್ ಕಾನ್ಫಿಡೆನ್ಸ್ ಬಗ್ಗೆ ಇರುತ್ತೆ, ಸೋಷಿಯಲ್ ಹೆಲ್ತ್ ಬಗ್ಗೆ ಇರುತ್ತೆ, ಫಸ್ಟ್ ಏಡ್ ಆ್ಯಂಡ್ ಸೇಫ್ಟಿ ಬಗ್ಗೆಯೂ ಕೂಡ ಇರುತ್ತೆ ಕ್ವಶನ್ಸ್ಗಳು, ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ಇರುತ್ತೆ, ಸ್ಪೋರ್ಟ್ಸ್ಗಳ ಬಗ್ಗೆ ಇರುತ್ತೆ, ಯೋಗ ಬಗ್ಗೆ ಇರುತ್ತೆ ಮತ್ತು ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ಯಾವುದರಲ್ಲಿದು ಹೆಲ್ತ್ ಎಜುಕೇಷನಲ್ಲಿ. ನೆಕ್ಸ್ಟ್ ಇದರಲ್ಲೇ ವ್ಯಾಲ್ಯೂ ಎಜುಕೇಷನ್ ಅಂತ ಬರುತ್ತೆ. ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ನೋಡ್ತಾ ಬರೋದಾದರೆ ಥಿಯರೀಸ್ ಆಫ್ ಗುಡ್ನೆಸ್ ಬಗ್ಗೆ ಇರುತ್ತೆ, ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಕಂಡಕ್ಟ್ ಬಗ್ಗೆ ಇರುತ್ತೆ, ಥಿಯರೀಸ್ ಆಫ್ ಕಂಡಕ್ಟ್ ಬಗ್ಗೆ ಇರುತ್ತೆ, ದ ಜನರಲ್ ಗುಡ್ ಥಿಯರಿ ಬಗ್ಗೆ ಇರುತ್ತೆ, ರೀಸನ್ಸ್ ಆ್ಯಂಡ್ ಎಮೋಷನ್ಸ್ ಇನ್
ಹ್ಯೂಮನ್ ಕಂಡಕ್ಟ್ ಬಗ್ಗೆ ಇರುತ್ತೆ, ಕ್ಯಾರೆಕ್ಟರ್ ಆ್ಯಂಡ್ ಪರ್ಸ್ನಾಲಿಟಿ ಬಗ್ಗೆ ಕ್ವಶನ್ಸ್ಗಳು ಇರ್ತವೆ, ವ್ಯಾಲ್ಯೂ ಇನ್ ಕರಿಕ್ಯುಲಮ್ ಆ್ಯಂಡ್ ವ್ಯಾಲ್ಯೂ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಹೌದಾ, ನಿಮ್ಗೆ ಅಲ್ಲಿ ಗೊತ್ತಾಗಿಲ್ಲಪ್ಪ ಅಂದರೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ. ಆರೋಗ್ಯ ಮತ್ತು ರೋಗ, ಸಾಂಕ್ರಾಮಿಕವಲ್ಲದ ರೋಗಗಳು, ಆರೋಗ್ಯಕರ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ ಆರೋಗ್ಯ, ಆತ್ಮವಿಶ್ವಾಸದಿಂದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ, ಅದರಲ್ಲೂ ದೈಹಿಕ ವ್ಯಾಯಾಮ, ಯೋಗ ಮತ್ತು ರಾಷ್ಟ್ರೀಯ ಏಕೀಕರಣ ಮತ್ತು ಆಟಗಳು ಕ್ರೀಡೆಗಳ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಮೌಲ್ಯ ಶಿಕ್ಷಣದಲ್ಲಿ ನೋಡ್ತಾ ಬರೋದಾದರೆ ಒಳ್ಳೆಯತನದ ಸಿದ್ಧಾಂತ ಆಗಿರ್ಬೋದು, ಮಾನವನ ನಡವಳಿಕೆ ನಿಯಮ ಮತ್ತು ತತ್ವಗಳಾಗಿರ್ಬೋದು, ನಡವಳಿಕೆಯ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆ ಇರ್ತವೆ, ಸಾಮಾನ್ಯ ಉತ್ತಮ ಸಿದ್ಧಾಂತ, ಮಾನವನ ನಡವಳಿಕೆ ಕಾರಣಗಳು ಮತ್ತು ಭಾವನೆಗಳು, ಸಚ್ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ, ಇವುಗಳ ಮೇಲೆ ಏನಿರುತ್ತೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಹೌದಾ, ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಗಣಕಯಂತ್ರದ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರಸಿ ಅಂತ ಬರುತ್ತೆ. ಈ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ನೋಡ್ತಾ ಬರೋದಾದರೆ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂದರೆ ಟೋಟಲ್ ಆಗಿ ಇಲ್ಲಿ ಬೇಸಿಕ್ ಆಗಿರುತ್ತೆ. ಹೌದಾ, ಇಂಟ್ರೊಡಕ್ಷನ್ ಅಂದರೆ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಅಂದರೆ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ನೆಕ್ಸ್ಟ್ ಕಂಪ್ಯೂಟರ್ ಮೆಮ್ರಿ ಮತ್ತು ಮೆಮ್ರಿ ಡಿವೈಸ್ಗಳು ಇರ್ತಾವಲ್ಲ ಅವುಗಳ ಬಗ್ಗೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಟೈಪ್ಸ್ಗಳ ಬಗ್ಗೆ ಮತ್ತು ಡಿಫ್ರೆಂಟ್ ಬ್ರ್ಯಾಂಡ್ಗಳ ಬಗ್ಗೆ ಮತ್ತು ಟೈಪ್ಸ್ ಆಫ್ ಕಂಪ್ಯೂಟರ್ಗಳ ಬಗ್ಗೆ ಪ್ರಶ್ನೆ ಇರ್ತಾವೆ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ಗಳ ಮೇಲೂ ಕೂಡ ಪ್ರಶ್ನೆ ಇರುತ್ತೆ. ಯಾವ ರೀತಿಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಲಿನಕ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ಬರ್ತಾವಲ್ಲ ಮ್ಯಾಕಿಂಟೋಶ್ ಆಗಿರ್ಬೋದು, ಈ ಆಪ್ರೇಟಿಂಗ್ ಸಿಸ್ಟಮ್ಗಳ ಮೇಲೆ ಪ್ರಶ್ನೆ ಇರ್ತವೆ. ವಿಂಡೋಸ್ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಕಂಡು ಬರ್ತಾವೆ ನಮಗೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರು ಅಂದರೆ ಸಾಫ್ಟ್ವೇರ್ನ ಅಪ್ಲಿಕೇಶನ್ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಅಂದರೆ ಯಾವ ರೀತಿ ಇಲ್ಲಿ ಇದಾವೆ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, MS ಆಫೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಟೂಲ್ ಬಾರ್, ಮೆನು ಬಾರ್ ಈ ರೀತಿಯಾಗಿ ಇರ್ತವೆ. ನೆಕ್ಸ್ಟ್ MS ಪವರ್ ಪಾಯಿಂಟ್, ಅದರಲ್ಲೂ ಸ್ಲೈಡ್ ಡಿಸೈನ್, ಅನಿಮೇಷನ್, ಸ್ಲೈಡ್ ಶೋ ಆ್ಯಂಡ್ ಡಿಫ್ರೆಂಟ್ ಅಪ್ಲಿಕೇಶನ್ ಇವುಗಳ ಬಗ್ಗೆ ಪ್ರಶ್ನೆ ಇರ್ತವೆ. MS ಎಕ್ಸೆಲ್ ಬಗ್ಗೆ ಪ್ರಶ್ನೆ ಇರ್ತೈತಿ. ನೆಕ್ಸ್ಟ್ MS ಪಾಯಿಂಟ್ ಬಗ್ಗೆ ಇರುತ್ತೆ. ಇಂಟರ್ನೆಟ್ ಅಪ್ಲಿಕೇಶನ್ ಬಗ್ಗೆ ಪ್ರಶ್ನೆ ಇರ್ತವೆ ನಿಮಗೆ. ನೆಕ್ಸ್ಟ್ ನುಡಿ ಸಾಫ್ಟ್ವೇರ್ ಬಗ್ಗೆ ಪ್ರಶ್ನೆ ಇರ್ತವೆ. ಡಿಜಿಟಲ್ ರೆಪೋಸಿಟರೀಸ್ ಇದರ ಮೇಲೆ ಪ್ರಶ್ನೆ ಇರುತ್ತೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಪ್ರಶ್ನೆ ಇರುತ್ತೆ. ಈ ರೀತಿಯಾಗಿ ಪ್ರಶ್ನೆ ಇರ್ತವೆ. ಮತ್ತು ನಿಮಗೆ ಇನ್ಪುಟ್ ಸಾಧನ ಆಗಿರ್ಬೋದು, ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ, ಮತ್ತು ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂದರೆ ಫಸ್ಟ್ ಜನ್ರೇಷನಲ್ಲಿ ಏನನ್ನು ಬಳಕೆ ಮಾಡಿದರು, ಸೆಕೆಂಡ್ ಜನ್ರೇಷನಲ್ಲಿ ಏನನ್ನು ಬಳಕೆ ಮಾಡಿದರು, ನೆಕ್ಸ್ಟ್ ಎಷ್ಟು 5 ಜನ್ರೇಷನ್ಗಳು ಬರ್ತಾವಲ್ಲ ಕಂಪ್ಯೂಟರ್ದು 5 ಜನ್ರೇಷನ್ಗಳಾಗಿರ್ಬೋದು. ನೆಕ್ಸ್ಟ್ ಕೆಲವೊಂದಿಷ್ಟು ಅಬ್ರಿವೇಷನ್ ಬರ್ತವೆ. LAN ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ನೆಕ್ಸ್ಟ್ WAN ವೈಡ್ ಏರಿಯಾ ನೆಟ್ವರ್ಕ್, ನೆಕ್ಸ್ಟ್ WWW ವರ್ಲ್ಡ್ ವೈಡ್ ನೆಟ್ವರ್ಕ್, ವರ್ಲ್ಡ್ ವೈಡ್ ವೆಬ್ ಅಂತ ಬರುತ್ತೆ. ಈ ರೀತಿಯಾಗಿ ಬರ್ತವೆ. ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹೌದಾ, ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಸವಿವರವಾದ ಮಾಹಿತಿಯಾಗಿತ್ತು. ಪೇಪರ್ 1ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾನೆ ಮತ್ತು ಅದರ ಸಿಲೆಬಸ್ ಬಗ್ಗೆ ಇಲ್ಲಿ ಕ್ಲಾಸ್ ಆಗಿತ್ತು. ನಿಮಗೆ ಇಲ್ಲಿ ತೆಳಗೆ ಏನಿದೆಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಇದೆ. ಈ ಮಾಡಲ್ ಕ್ವಶನ್ ಪೇಪರ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಗೂ ನೋಡ್ಕೋಬೋದು. ಏನೂ ಇಲ್ಲ, ಭಾಳ ಈಸಿ ಇದೆ ಕ್ವಶನ್ ಪೇಪರು. ನೀವು ಕರೆಕ್ಟಾಗಿ ಓದಿದ್ರಪ್ಪ ಅಂದರೆ ಆರಾಮಾಗಿ ನೀವು 120+ ಸ್ಕೋರನ್ನು ಮಾಡ್ಬೋದು. ಓಕೆನಾ, ನೋಡಿರಿ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಪ್ರಾಣಾಕ್ಷರಗಳ ಸಂಖ್ಯೆ ಕೊಟ್ಟಿದ್ದಾನೆ. ಮಹಾಪ್ರಾಣಾಕ್ಷರಗಳು 10 ಬರ್ತವೆ. ನೆಕ್ಸ್ಟ್ ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು, ಈ ವಾಕ್ಯದಲ್ಲಿರುವ ಅಷ್ಟು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ, ಇದು ಪರಿಮಾಣವಾಚಕ ಆಗುತ್ತೆ. ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮಗಳ ಬಗ್ಗೆ ಕೇಳಿದ್ದಾನೆ. ತಾನು ಮತ್ತು ತಾವು ಮೊತ್ತ ಮೊದಲು ಅಂತ ಕೇಳಿದ್ದಾನೆ, ದ್ವಿರುಕ್ತಿ ಆಗುತ್ತೆ. ಸಾವಿತ್ರಿ ಅನ್ನೋ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾನೆ, ದ್ವಿತೀಯ ಆಗುತ್ತೆ. ಯಾವುದಾಗುತ್ತೆ? ದ್ವಿತೀಯ. ಈ ರೀತಿಯಾಗಿ ಈಸಿ ಅದಕ್ಕೂ ಗ್ರಾಮರ್ ಪಾರ್ಟ್ನೇ ಜಾಸ್ತಿ ಇರುತ್ತೆ ಸಾಮಾನ್ಯ ಕನ್ನಡದಲ್ಲಿ. ನೋಡ್ಕೊಳ್ಳಿ, ನಾನು ಅವಾಗ ಏನು ಸಿಲೆಬಸ್ ಕಾಪಿ ಹೇಳಿದ್ನೋ ಅದರ ಪ್ರಕಾರ ನೀವು ಓದ್ಕೋತ ಹೋಗಿ. ಓಕೆನಾ, ಇದಿಷ್ಟೇ ಪೇಪರ್ 1ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ರೀತಿಯ ನಾಳೆ ಕ್ಲಾಸ್ನಲ್ಲಿ ನಾವು ಪೇಪರ್ 2ಗೆ ಸಂಬಂಧಪಟ್ಟಂಥ ಒಂದು ಸವಿವರವಾದ ಡೀಟೇಲ್ಸನ್ನು ನೋಡ್ತಾ ಬರೋಣ. ಓಕೆನಾ, ನೆಕ್ಸ್ಟ್ ನಾನು ಕನ್ನಡದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ನಿಮಗೆ ಒಂದು ಪಾರ್ಟ್ ವೈಸ್ ಅಂದರೆ ಈಗೇನು ಸಿಲೆಬಸ್ ಇದೆಯಲ್ಲ, ಸಿಲೆಬಸ್ ವೈಸ್ ಸ್ಟಾರ್ಟ್ ಮಾಡಲು ಅಥವಾ ಕ್ವಶನ್ ವೈಸ್
ಅಂದರೆ ಸಿಲೆಬಸ್ನಲ್ಲಿ ಒಂದೊಂದು ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಸಾಮಾನ್ಯ ಕನ್ನಡಕ್ಕಾಗಿ ಮಾಡಲು ಅಥವಾ ಕೇವಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೊಗೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೋತಾ ಅಲ್ಲೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳು ಯಾವುದು ಮಾಡಲಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡ್ತೀನಿ. ಓಕೆನಾ? ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.